ಜೆಎಸ್ಎಸ್ ಮೈಸೂರು ಅರ್ಬನ್ ಹಾತ್ನಲ್ಲಿ ಸಿಲ್ಕ್ ಫ್ಯಾಬ್ ರೇಷ್ಮೆ ಸೀರೆಗಳ ಕೈಮಗ್ಗ ವಸ್ತುಗಳು ಪ್ರದರ್ಶನ ಮತ್ತು ಮಾರಾಟ ಮೇಳ ಆಯೋಜನೆ. ಮೊಟ್ಟ ಮೊದಲ ಬಾರಿಗೆ ಸಾಂಸ್ಕೃತಿಕ ನಗರಿ ಮೈಸೂರಿನ ನಾಗರಿಕರೊಂದಿಗೆ ಸುವರ್ಣಾವಕಾಶ ದಿನಾಂಕ 5/1/2025 ರಿಂದ 18/1/2025 ಜವಳಿ ಅಭಿವೃದ್ಧಿ ಆಯುಕ್ತರು, ಕೈಮಗ್ಗ ಜವಳಿ ಮಂತ್ರಾಲಯ, ನವದೆಹಲಿ ಇವರ ಸಹಯೋಗದೊಂದಿಗೆ ರಾಷ್ಟ್ರೀಯ ಕೈಮಗ್ಗ ಅಭಿವೃದ್ಧಿ ನಿಗಮ, NHDC ನ್ಯಾಷನಲ್ ಹ್ಯಾಂಡ್ಲೂಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತು ಕೈಮಗ್ಗ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಜೆಎಸ್ಎಸ್ ಮೈಸೂರು ಅರ್ಬನ್ ಹಾತ್ನಲ್ಲಿ ಏರ್ಪಡಿಸಲಾಗಿದೆ. ಕೈಮಗ್ಗ ನೇಕಾರರ ಅಥವಾ ನೇಕಾರ ಸಹಕಾರ ಸಂಘಗಳು ತಯಾರು ಮಾಡುತ್ತಿರುವ ಕೈಮಗ್ಗ ಉತ್ಪನ್ನಗಳಿಗೆ ಹೆಚ್ಚಿನ ಮಾರುಕಟ್ಟೆಯನ್ನು ಒದಗಿಸುವ ದೃಷ್ಟಿಯಿಂದ ಮತ್ತು ಕೈಮಗ್ಗ ಉತ್ಪನ್ನಗಳು ನಶಿಸಿ ಹೋಗದಂತೆ ಕಾಪಾಡಿಕೊಂಡು ಹೋಗಲು ಈ ಮೇಳವನ್ನು ಆಯೋಜನೆ ಮಾಡಿರುವುದು ಮೂಲ ಉದ್ದೇಶವಾಗಿದೆ. ಸಿಲ್ಕ್ ಫ್ಯಾಬ್ ಮೇಳದಲ್ಲಿ ದೇಶದ ಸುಮಾರು 60ಕ್ಕೂ ಹೆಚ್ಚು ಕೈಮಗ್ಗ ನೇಕಾರರು ಮತ್ತು ಕುಶಲ ಕಾರ್ಮಿಕರುಗಳು ಉತ್ಪಾದಿಸಿರುವ ಉತ್ಪನ್ನಗಳು ಪ್ರದರ್ಶನ ಮತ್ತು ಮಾರಾಟಗೊಳ್ಳುತ್ತಿದೆ. ನಮ್ಮ ದೇಶದ ಸುಮಾರು 17ಕ್ಕೂ ಹೆಚ್ಚು ರಾಜ್ಯಗಳು ರೇಷ್ಮೆ ಸೀರೆಗಳು ಮತ್ತು ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಏರ್ಪಡಿಸಲಾಗಿದೆ. ನಮ್ಮ ರಾಜ್ಯದ ರೇಷ್ಮೆ ಸೀರೆ, ಕಾಟನ್ ಸೀರೆಗಳು, ನೆಲ ಹೊದಿಕೆಗಳು, ಬೆಡ್ಶೀಟ್ಗಳು, ಪರಿಶುದ್ಧ ಕಾಂಜೀವರಂ ಸೀರೆಗಳು, ಬಿಹಾರ ಮತ್ತು ಜಾರ್ಖಂಡ್ ರಾಜ್ಯದ ತಸ್ಸರ್ ಸೀರೆಗಳು, ಪಶ್ಚಿಮ ಬಂಗಾಳದ ಕಾಂತಾ ಸೀರೆ, ಬಲಚರಿ ಸೀರೆ, ಬುಟಿಕ್ ಸೀರೆ, ಕಾಟನ್ ಸೀರೆಗಳು, ಉತ್ತರ ಪ್ರದೇಶ ರಾಜ್ಯದ ಬನಾರಸಿ ಸಿಲ್ಕ್ ಸೀರೆಗಳು, ಚಿಕನ್ ಎಂಬ್ರಾಯ್ಡರಿ ಸೀರೆಗಳು, ಮಧ್ಯಪ್ರದೇಶದ ಚಂದೇರಿ ಮಹೇಶ್ವರಿ ಸಿಲ್ಕ್ ಸೀರೆಗಳು, ಒರಿಸ್ಸಾ ರಾಜ್ಯದ ಸಂಬಲ್ಪುರಿ ಸೀರೆ, ಇಕ್ಕತ್ ಸೀರೆಗಳು, ಬೊಂಕಾಯಿ ಸೀರೆ, ಕಾಶ್ಮೀರದ ಪದ್ಮನಾ ಶಾಲ್ಗಳು, ಆಂಧ್ರಪ್ರದೇಶ ರಾಜ್ಯದ ಗೊದ್ದಲ್ ಕಲಂಮಾರಿ ಸೀರೆಗಳು, ಪೋಚಂಪಲ್ಲಿ ಸೀರೆಗಳು, ಛತ್ತೀಸ್ಗಢ ರಾಜ್ಯದ ಸೀರೆಗಳು, ಹರಿಯಾಣದ ಪರ್ನಿಸಿಂಗ್ ಉತ್ಪನ್ನಗಳು, ಮಣಿಪುರ ರಾಜ್ಯದ ಸ್ಟೋಲ್ ಮತ್ತು ಬೆಡ್ಶೀಟ್, ಮಹಾರಾಷ್ಟ್ರ ಮತ್ತು ರಾಜಸ್ಥಾನ ರಾಜ್ಯದ ಸೀರೆಗಳು ಮತ್ತು ಡ್ರೆಸ್ ಮೆಟೀರಿಯಲ್ಗಳು, ಅಸ್ಸಾಂ ರಾಜ್ಯದ ರೇಷ್ಮೆ ಸೀರೆಗಳು ಮತ್ತು ಡ್ರೆಸ್ ಮೆಟೀರಿಯಲ್ಗಳು ಹಾಗೂ ಕರಕುಶಲ ಕಾರ್ಮಿಕರುಗಳು ತಯಾರು ಮಾಡಿರುವ ಕರಕುಶಲ ವಸ್ತುಗಳು ಒಂದೇ ಸೂರಿನಡೆ ಮೈಸೂರಿನ ಜನತೆಗೆ ದೊರೆಯುತ್ತವೆ. ಮೈಸೂರಿನ ಸಾರ್ವಜನಿಕರು ಪಾಲ್ಗೊಂಡು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾ, ಹಾಗೆಯೇ ಈ ರೀತಿ ವಿಭಿನ್ನವಾಗಿ ಆಯೋಜಿಸಿ ಇಲ್ಲಿಯ ಮೈಸೂರಿಗೆ ಪರಿಚಯಿಸ್ತಾ ಇರುವಂತಹ JSS ಅರ್ಬನ್ ಆದವರು ಕೂಡ ನಾನು ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಸಿಲ್ಕ್ ಸ್ಯಾರಿ ನೋಡಿದರೆ ಸಿಲ್ಕ್ ಸ್ಯಾರೀಸು ನಾವು ಒಂದೊಂದು ವೆರೈಟೀಸ್ ಥರ ಇರ್ತದೆ. ಅದರಲ್ಲಿ ವಿಭಿನ್ನವಾಗಿ ಅದು ಲೇಯರ್ ಏನಿರುತ್ತೆ, ಎಳೆಗಳು, ದಾರದ ಎಳೆಗಳು, ಅವುಗಳು ವಿಭಿನ್ನವಾಗಿ ಕಾಣಿಸ್ತವೆ. ಕೆಲವೊಂದು ಸಲ ನಾವು ಸ್ಟಾಲ್ಗೆ ಹೋದಾಗ, ರೆಗ್ಯುಲರ್ ಮಳಿಗೆಗಳಿಗೆ ನಾವು ಹೋದಾಗ ಸಿಗದೇ ಇರುವಂತಹ ವೆರೈಟೀಸು ಈ ಸ್ಥಳದಲ್ಲಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಮೇಡಮ್.